ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 21ನೇ ವಚನವನ್ನ ತೆಗೆದುಕೊಂಡಿದ್ದೇನೆ. ಈ ವಾಕ್ಯ ಹೇಳ್ತದೆ, ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನ ದೊರಕಿಸಿ ಅವರ ಬೊಕ್ಕಸಗಳನ್ನ ತುಂಬಿಸುವೆನು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ನಮಗೆ ಹೇಳುವ ಹಾಗೆ ನನ್ನನ್ನು ಪ್ರೀತಿಸುವವರಿಗೆ ದೇವರು ವಾಕ್ಯ ಹೇಳ್ತದೆ ಯೋಹಾನ ಸುವಾರ್ತೆಯಲ್ಲಿ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ವಾಕ್ಯಗಳನ್ನ ಕೈಗೊಂಡು ನಡೆಯಿರಿ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಆತನನ್ನ ಪ್ರೀತಿಸಬೇಕೆಂಬುದಾಗಿ ನಾವು ನೋಡುವಾಗ ನಾವೆಲ್ಲರೂ ಕೂಡ ರಕ್ಷಣೆಗೆ ಬರೋದಕ್ಕಿಂತ ಮುಂಚೆ ನಾವು ದೇವರನ್ನ ಪ್ರೀತಿಸುವುದಕ್ಕೋಸ್ಕರವಾಗಿ ಅನೇಕ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಆತನ ವಾಕ್ಯವನ್ನ ಕೈಗೊಂಡು ನಡೆಯುವುದೇ ಆತನನ್ನ ಪ್ರೀತಿಸುವುದೆಂಬುದಾಗಿ. ಆದರೆ ಈ ವಾಕ್ಯ ಹೇಳ್ತದೆ, ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನ ದೊರಕಿಸಿ ಅವರ ಬೊಕ್ಕಸೆಗಳನ್ನ ತುಂಬಿಸುವೆನೆಂಬುದಾಗಿ. ಪ್ರಿಯರೇ, ನಿಜವಾಗಿ ನಾವು ಆತನನ್ನ ಪ್ರೀತಿಸುವುದಾದ್ರೆ ನಮಗೆ ಹಣದ ಕೊರತೆ ಇಲ್ಲ. ನಮ್ಮ ಎಲ್ಲಾ ಕರ್ತನ ಕಣಜಗಳು ಆತನ ತುಂಬಲ್ಪಡುವ ಹಾಗೆ ಆತನ ಮಾಡುವವನಾಗಿದ್ದ. ಅದರಿಂದ ಈ ಮುಂಜಾನೆ ಸಮಯದಲ್ಲಿ ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುತ್ತಿರುವ ಹಾಗೆ ನಾವು ಆತನನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆತನನ್ನ ಪ್ರೀತಿಸೋಣ ಎಂಬುದಾಗಿ ನಿಮ್ಮನ್ನ ಕೇಳಿಕೊಳ್ತಾನೆ. ನೀವು ಆತನನ್ನ ಪ್ರೀತಿಸುವುದಾದರೆ ನಿಮ್ಮ ಹಣದ ಕೊರತೆಗಳು ನೀಗ್ತವೆ, ನಿಮ್ಮ ಬೊಕ್ಕಸಗಳು ಯಾವಾಗ ತುಂಬಲ್ಪಡ್ತವೆ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಿ ಎಲ್ಲರಿಗಿಂತ ಮೇಲಾಗಿರುವ ಹಾಗೆ ಸಹಾಯ ಮಾಡುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯ ಹೇಳಿದ ಹಾಗೆ ನಿನ್ನನ್ನು ಪ್ರೀತಿಸುವವರ ಬೊಕ್ಕಸಗಳು ತುಂಬಲ್ಪಡ್ತವೆ ಎಂಬುದಾಗಿ ಹೇಳಿದ ಹಾಗೆ ಪ್ರಿಯರೇ, ಕರ್ತನೆ ಸ್ವಾಮಿ, ನಮ್ಮ ಅಗತ್ಯತೆಗಳನ್ನು ಪೂರೈಸುವಾತನು, ನಮ್ಮನ್ನ ಕರ್ತನೆ ತುಂಬಿಸುವಾತನು, ನಮ್ಮ ಕಣಜಗಳನ್ನು ತುಂಬಿಸುವಾತನು, ನಮ್ಮನ್ನು ಆಶೀರ್ವದಿಸುವಾತನು ನೀನೇ ಆಗಿದೆಯಾ ಸ್ವಾಮಿ. ಕರ್ತನೆ, ಮುಂಜಾನೆ ಸಮಯದಲ್ಲಿ ಕೂಡ ಈ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ಪ್ರತಿಯೊಬ್ಬೊಬ್ಬರು, ನಿನ್ನನ್ನು ಪ್ರೀತಿಸುವಂತವರ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಒಂದು ವಾಗ್ದಾನ ನೆರವೇರಲಿ, ಅವರ ಹಣದ ಕೊರತೆಗಳು ನೀಗಲ್ಪಡಲಿ, ಸಾಲಗಳು ಬಿಡುಗಡೆ ಆಗಲಿ ಸ್ವಾಮಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.